ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಪೂರ್ವಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀ ಶ್ರೀನಿವಾಸಾಯ ನಮಃ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಹರಯೇ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮಗಾಗಿ ನಿಮಗಾಗಿ ಪ್ರಸ್ತುತಪಡಿಸಿರುವ ನೂತನವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈಗ ಭಾಗಿಗಳಾಗಿದ್ದೇವೆ. ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ಈಗ ಮೂಡಿ ಬರ್ತಾ ಇದೆ. ಸಾಕ್ಷಾತ್ ಶ್ರೀನಿವಾಸ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಆ ಶ್ರೀಕೃಷ್ಣನ ಮುಖಕಮಲದಿಂದ ಹೊರಟ ಸುಂದರವಾದ ವಾಣಿ ಅದು ಶ್ರೀಮದ್ ಭಗವದ್ಗೀತಾ. ಆದ್ದರಿಂದ ಆ ಶ್ರೀನಿವಾಸನ ಪ್ರೇರಣೆಯೋ, ಅವನ ಪ್ರಸಾದವೋ, ಅವನ ಅನುಗ್ರಹವೋ ಕನ್ನಡ ಭಕ್ತಿವಾಹಿನಿ ನಮ್ಮೆಲ್ಲರ ಉದ್ಧಾರದ ದೃಷ್ಟಿಯಿಂದ ಶ್ರೀಮದ್ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ವಿಶದವಾಗಿ ಏರ್ಪಡಿಸ್ತಾ ಇದೆ. ಶ್ಲೋಕಗಳನ್ನು ಪಠನ ಮಾಡುವುದು ಒಂದು ಕೆಲಸ. ಪಠನ ಮಾಡಿದ ಶ್ಲೋಕಗಳ ಭಾವಾರ್ಥವನ್ನು ನಮಗೆ ತೋರಿದಷ್ಟು ಸ್ವಲ್ಪವಾದರೂ ಆ ಅರ್ಥವನ್ನು ಅನುಸಂಧಾನ ಮಾಡಿಕೊಳ್ಳೋದು ಅದು ಮತ್ತೊಂದು ಕೆಲಸ. ಈ ಎರಡೂ ಕೆಲಸಗಳು ಕೂಡ ನಮಗೆ ವಿಶೇಷವಾದ ಪುಣ್ಯವನ್ನು ತಂದುಕೊಡುತ್ತೆ ಅಂತ ನಮ್ಮ ಶಾಸ್ತ್ರಗಳಲ್ಲೇ ಅದನ್ನು ತಿಳಿಸ್ತಾರೆ. ಆದ್ದರಿಂದ ಭಗವದ್ಗೀತೆ ಅದು ಎಲ್ಲ ಗ್ರಂಥಗಳಂತೆ ಒಂದು ಗ್ರಂಥ ಅಲ್ಲ. ಜಗತ್ತಿನ 100 ಗ್ರಂಥಗಳಲ್ಲಿ ಶ್ರೇಷ್ಠವಾದ ಗ್ರಂಥಗಳು ಅಂತ ಆಯ್ಕೆ ಮಾಡಿದಾಗ ಅದರಲ್ಲಿ ಮೊದಲ ಸ್ಥಾನವನ್ನು ಮುಟ್ಟಿದ ಗ್ರಂಥ ಭಗವದ್ಗೀತೆ. ಭಗವದ್ಗೀತೆಯನ್ನು ಕುರಿತು ಅನೇಕ ಮಹನೀಯರು ವ್ಯಾಖ್ಯಾನಗಳನ್ನು ರಚನೆ ಮಾಡಿದ್ದಾರೆ. ಭಗವದ್ಗೀತೆಗೆ ಬಂದಷ್ಟು ವ್ಯಾಖ್ಯಾನಗಳು, ಅದರ ಭಾವಾರ್ಥಗಳು, ಅದರ ಸಾರಾಂಶಗಳು ಜಗತ್ತಿನ ಮತ್ತಾವ ಗ್ರಂಥಕ್ಕೂ ಬಂದಿಲ್ಲ. ಭಗವದ್ಗೀತೆಯನ್ನು ನಂಬಿದಂಥವರು ಇದುವರೆಗೂ ಯಾರೂ ಕೆಟ್ಟಿಲ್ಲ. ಶ್ರೀಕೃಷ್ಣ ತಾನು ಭಗವದ್ಗೀತೆಯಲ್ಲಿ ಸ್ಫುಟವಾಗಿ ಈ ಮಾತನ್ನು ಪದೇ ಪದೇ ಹೇಳಿದ್ದಾನೆ. ಅನೇಕ ಬಾರಿ ಅನೇಕ ರೀತಿಯಾಗಿ ಇದನ್ನು ಪ್ರಸ್ತುತಪಡಿಸಿದ್ದಾನೆ. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹೀಗೆ ನಾನಾ ವಿಧವಾಗಿ ಭಗವಂತ ಶ್ರೀನಿವಾಸ ಶ್ರೀಕೃಷ್ಣ ನಾನು ಭಕ್ತರ ಯೋಗಕ್ಷೇಮವನ್ನು ಹೊತ್ತುಕೊಳ್ಳುತ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿದ್ದೇನು ಇಡೀ ಜೀವನದಲ್ಲಿ? ನಾವು ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಚೆನ್ನಾಗಿರಬೇಕು. ಹಾಗಾದರೆ ನಾವು ಚೆನ್ನಾಗಿರಬೇಕು ಅಂದರೆ ಅದು ಭಗವಂತನ ಕೈಯಲ್ಲಿ ಮಾತ್ರ ಇರೋದು. ಎಲ್ಲರಿಗೂ ಅವರವರು ಚೆನ್ನಾಗಿರಬೇಕು ಅನ್ನೋ ಭಾವನೆ ಇದ್ದು ಅವರವರು ಚೆನ್ನಾಗಿರುವಂತೆ ಪ್ರತಿನಿತ್ಯವೂ ಪ್ರತಿಯೊಬ್ಬರೂ ಅವರವರ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಆದರೆ ನಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ನಾವು ಚೆನ್ನಾಗಿರೋದೇ ಇಲ್ಲ. ಹಾಗಾದರೆ ನಾವು ಕುಶಲರಾಗಿರಬೇಕು, ಆರೋಗ್ಯವಂತರಾಗಿರಬೇಕಾದ್ರೆ, ಧನಾಢ್ಯರಾಗಿರಬೇಕಾದ್ರೆ, ಸುಖ ಸಂಪತ್ತುಗಳಿಂದ ನೆಮ್ಮದಿಯ ಜೀವನವನ್ನು ಸಾಗಿಸಬೇಕಾದರೆ ಅದು ಪೂರ್ಣವಾಗಿ ನಮ್ಮ ಕೈಯಲ್ಲಿ ಇಲ್ಲ. ಅದು ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣ ಶ್ರೀನಿವಾಸ ದೇವರ ಕೈಯಲ್ಲಿದೆ ಅಂತ ಅರ್ಥ. ಆದ್ದರಿಂದ ಅಂಥ ಶ್ರೀನಿವಾಸ ಕೃಷ್ಣ ಆತನೇ ನೀಡಿದಂಥ ಅದ್ಭುತವಾದ ಗ್ರಂಥ ಅದು ಶ್ರೀಮದ್ ಭಗವದ್ಗೀತಾ ಗ್ರಂಥ. ಆ ಗ್ರಂಥವನ್ನು ನಾವು ಜೀವನದಲ್ಲಿ ಒಮ್ಮೆಯಾದರೂ ಪೂರ್ಣವಾಗಿ ಓದಬೇಕು ಅಂತ ತಿಳಿಸ್ತಾರೆ. ನಮ್ಮ ಮೈಯ ಮೇಲಿನ ಮಲವನ್ನು ತೊಳೆದುಕೊಳ್ಳೋದಕ್ಕೆ ಪ್ರತಿನಿತ್ಯ ಸ್ನಾನವನ್ನು ಮಾಡ್ತೇವೆ. ಅದಕ್ಕೆ ಅಂತಾರೆ ಆಗಲಿಲ್ಲ ಅಂತಿದ್ದರೆ ಇಡೀ ಜೀವನದಲ್ಲಿ ಭಗವದ್ಗೀತೆ ಎಂಬ ನೀರಿನಲ್ಲಿ ಒಮ್ಮೆ ಆದರೂ ಕೂಡ ಜೀವನದಲ್ಲಿ ಸ್ನಾನ ಮಾಡಿದ್ರೆ ಆತ ಮೋಕ್ಷವನ್ನು ಪಡೀತಾನೆ ಅಂತ ತಿಳಿಸ್ತಾರೆ. ಆದ್ದರಿಂದ ಭಗವದ್ಗೀತೆ ಅತ್ಯಂತ ಪವಿತ್ರವಾದ ಗ್ರಂಥ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಆದ್ದರಿಂದ ಅಂಥ ಭಗವದ್ಗೀತೆಯ ವಾಚನವನ್ನು ಮಾಡುವ, ಪ್ರವಚನವನ್ನು ಮಾಡಿದ್ದನ್ನು ಕೇಳುವ
ಸದವಕಾಶ ನಮಗೆ ನಿಮಗೆ ಒದಗಿ ಬಂದಿದೆ. ಈ ಅವಕಾಶವನ್ನು ಪೂರ್ಣವಾಗಿ ನಾವು ಉಪಯೋಗಿಸ್ಕೊಳ್ಬೇಕು. ಆ ದೃಷ್ಟಿಯಿಂದ ತಮ್ಮ ತಮ್ಮ ಮನೆಯಲ್ಲಿ ನೀವು ಭಗವದ್ಗೀತೆಯ ಪುಸ್ತಕಗಳನ್ನು ತೆರೆದಿಟ್ಕೊಳ್ರಿ. ನಾವೀಗ ಶ್ಲೋಕಗಳನ್ನು ಪಠನ ಮಾಡ್ತೇವೆ, ಪ್ರವಚನವನ್ನು ಮಾಡ್ತೇವೆ. ಅದನ್ನು ಆಲಿಸಬೇಕು ಅಂತ ಕೇಳ್ಕೊಳ್ತಾ, ಆರಂಭದಲ್ಲಿ ಪ್ರವಚನ ನಡೆಯುತ್ತೆ. ಆ ಪ್ರವಚನವನ್ನೆಲ್ಲ ತಾವು ಆಲಿಸಿದ ನಂತರದಲ್ಲಿ ನಾವು ಭಗವದ್ಗೀತೆಯ ವಾಚನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದೀಗ ಆರಂಭದಲ್ಲಿ ಗುರುಗಳ ಪ್ರಾರ್ಥನೆಯನ್ನು ಮಾಡಿ ನಾವು ಪ್ರಾರಂಭವನ್ನು ಮಾಡಿದ್ರೆ ಅದು ಉತ್ತಮವಾದ ರೀತಿಯಲ್ಲಿ ಸಮಾಪ್ತಿಯನ್ನು ಪಡೆಯುತ್ತೆ. ಆದ್ದರಿಂದ ಗುರು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಶ್ರೀನಿವಾಸ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ನಮ್ಮನ್ನೆಲ್ಲ ಕಾಪಾಡಬೇಕು ಅಂತ ಭಗವಂತನಲ್ಲಿ ನಾವೇನು ಕೇಳ್ಕೊಳ್ತೀವಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ಸಂಕಲ್ಪ ಅಂತ ಕರೀತಾರೆ. ಆ ಸಂಕಲ್ಪವನ್ನು ಒಟ್ಟಾಗಿ ನಾವು ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲ ಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ದ್ವಾದಶಾಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಶ್ರೀಮದ್ಭಗವದ್ಗೀತಾ ಪ್ರವಚನಶ್ರವಣಂಚ ಕರಿಷ್ಯಾಮಹೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ
ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ಶ್ರೀ ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಇದೀಗ ನಮ್ಮ ಬಳಿ ಆಸೀನರಾಗಿರತಕ್ಕಂಥ ಆಚಾರ್ಯರು 12ನೇ ಅಧ್ಯಾಯದ ಭಗವದ್ಗೀತೆಯ ಪ್ರವಚನವನ್ನು ನಮಗೆ ಈಗ ನೀಡ್ತಾ ಇದ್ದಾರೆ. ನಾವೆಲ್ಲರೂ ಭಕ್ತಿಯಿಂದ ಪ್ರವಚನವನ್ನು ಆಲಿಸೋಣ. ಅನಂತರದಲ್ಲಿ ಶ್ಲೋಕಗಳ ಪಠನವನ್ನು ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಕೃಷ್ಣನ ಮಂಗಲ ಉಪದೇಶವಾದ ಭಗವದ್ಗೀತೆಯ 12ನೆಯ ಅಧ್ಯಾಯದಲ್ಲಿ ಭಕ್ತನ ಲಕ್ಷಣಗಳನ್ನು ಭಗವಂತ ನಿರೂಪಣೆ ಮಾಡ್ತಾ ಇದ್ದಾನೆ. ಅದರಲ್ಲಿ 16ನೇ ಶ್ಲೋಕ ಪ್ರಾರಂಭವಾಗ್ತಾ ಇದೆ. ಅನಪೇಕ್ಷಃ ಶುಚಿರ್ದಕ್ಷಃ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ಅನಪೇಕ್ಷಃ ಶುಚಿಃ ದಕ್ಷಃ ಉದಾಸೀನಃ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯಃ ಮದ್ಭಕ್ತಃ ಸಮೇ ಪ್ರಿಯಃ. ಭಗವಂತನ ಮೆಚ್ಚುಗೆಗೆ ಪಾತ್ರನಾಗಬೇಕಾಗಿದ್ದರೆ ನಾವು ಹೇಗಿರಬೇಕು? ಅನಪೇಕ್ಷಃ, ಯಾವುದೇ ಅಪೇಕ್ಷೆ ನಮಗಿರಬಾರ್ದು. ಯಾವುದೇ ಅಪೇಕ್ಷೆ ಇರಬಾರ್ದು ಅಂತಂದರೆ ದೇವರ ಅನುಗ್ರಹ ಆಗಲಿ, ಭಗವಂತನ ಜ್ಞಾನ ಬರಲಿ, ಪ್ರಪಂಚದಲ್ಲಿ ವೈರಾಗ್ಯ ಬರಲಿ ಅನ್ನುವ ಅಪೇಕ್ಷೆ ಇರಬಾರ್ದು ಅಂತ ಅರ್ಥ ಅಲ್ಲ. ಅನಪೇಕ್ಷಃ ಅಂದರೆ ಯಾವುದೇ ಅಪೇಕ್ಷೆ ಇರಬಾರ್ದು. ಭಗವಂತನ ಪ್ರೀತಿಯನ್ನು ಅಪೇಕ್ಷೆ ಪಡಬೇಕು, ಭಗವಂತನ ಜ್ಞಾನವನ್ನು, ಭಗವಂತನಲ್ಲಿ ಭಕ್ತಿಯನ್ನು, ಪ್ರಪಂಚದಲ್ಲಿ ವೈರಾಗ್ಯವನ್ನು, ಇವುಗಳನ್ನು ಅಪೇಕ್ಷೆ ಪಡೋದು ತಪ್ಪಲ್ಲ. ಇಂಥ ಅಪೇಕ್ಷೆ ಮೋಕ್ಷವನ್ನು ಹೊಂದಿದ ಮೇಲೂ ನಮಗೆ ದೇವರ ಅನುಗ್ರಹ ಆಗಲಿ ಅನ್ನುವ ಅಪೇಕ್ಷೆ ಇರುತ್ತೆ. ಆದ್ದರಿಂದ ಯಾವುದೇ ಅಪೇಕ್ಷೆ ಇಲ್ಲದೇ ಇರೋದು ಅಂತಲ್ಲ ಅರ್ಥ. ಭಗವಂತನ ಅನುಗ್ರಹ, ಜ್ಞಾನಭಕ್ತಿ ವೈರಾಗ್ಯಗಳ ಅಪೇಕ್ಷೆ ಬಿಟ್ಟು ಬೇರೆ ಯಾವುದೇ ನಮ್ಮನ್ನು ಸಂಸಾರದ ಬಂಧನಕ್ಕೆ ಒಳಪಡಿಸುವಂತಹ ಅಪೇಕ್ಷೆಗಳು ಇರಬಾರ್ದು. ಯಾಕೆ ಅಂತಂದರೆ ನಾವು ಎಷ್ಟು ಅಪೇಕ್ಷೆ ಪಡ್ತೇವೆ, ಅದು ದೊರಕದೇ ಇದ್ದಾಗ ನಾವು ಡಿಪ್ರೆಸ್ ಆಗ್ತೇವೆ, ಹತಾಶರಾಗ್ತೇವೆ, ಮನಸ್ಸಿನಲ್ಲಿ ನೊಂದುಕೊಳ್ತೇವೆ, ಕುಗ್ಗಿ ಹೋಗ್ತೇವೆ. ಆದ್ದರಿಂದ ಅಪೇಕ್ಷೆ ಪಡಬಾರ್ದು. ಭಗವಂತ ಯಾವಾಗ ಯಾರಿಗೆ ಏನು ಕೊಡಬೇಕು ಅಂತ ಅವನು ಸಂಕಲ್ಪ ಮಾಡಿದ್ದಾನೆ, ಅವನು ಮಾಡಿದ ಸಂಕಲ್ಪದಂತೆ ಜಗತ್ತು ನಡ್ಕೊಂಡು ಹೋಗ್ತಾ ಇದೆ. ನಮಗೇನು ಬೇಕು, ಏನು ಕೊಟ್ಟರೆ ನಾವು ಉದ್ಧಾರ ಆಗ್ತೇವೆ ಅದೆಲ್ಲ ಅವನಿಗೆ ಗೊತ್ತು. ಆದ್ದರಿಂದ ನಾವೇ ಅಪೇಕ್ಷೆ ಪಟ್ಟರೆ ಅವನು ನಾವು ಅಪೇಕ್ಷೆ ಪಟ್ಟದ್ದನ್ನೇ ಕೊಡಬಹುದು, ನಾವು ಅಪೇಕ್ಷೆ ಪಟ್ಟದ್ದೇ ನಮ್ಮ ಬಂಧನಕ್ಕೆ ಒಳಗಾಗಬಹುದು. ಸಕ್ಕರೆ ಕಾಯಿಲೆ ಇರೋನಿಗೆ ಸ್ವೀಟ್ ತಿನ್ನಬೇಕು ಅಂತ ಅಪೇಕ್ಷೆ ಇರುತ್ತೆ. ಅವನ ಅಪೇಕ್ಷೆಯನ್ನೆಲ್ಲ ಪೂರೈಸ್ತಾ ಕೂತರೆ ಅವನ ಆರೋಗ್ಯವೇ ಹದಗೆಡುತ್ತೆ. ಆದ್ದರಿಂದ ಯಾವುದನ್ನು ಅಪೇಕ್ಷೆ ಪಡದೇ ಇರೋದನ್ನು, ಏನು ದೇವರು ಯಾವ ಕಾಲಕ್ಕೆ ಏನು ಕೊಡ್ತಾನೋ ಅದನ್ನು ಸ್ವೀಕಾರ ಮಾಡಿ ಇದು ದೇವರ ಪ್ರಸಾದ ಅಂತ ನಿಶ್ಚಿಂತೆಯಾಗಿರುವ ಮನಸ್ಥಿತಿಯನ್ನು ನಾವು ಗಳಿಸ್ಕೊಳ್ಬೇಕು. ಆದ್ದರಿಂದ ಅಪೇಕ್ಷೆ ಇದ್ದಾಗ, ಅಪೇಕ್ಷೆ ನೆರವೇರದೇ ಇದ್ದಾಗ
ನಮಗೆ ಕ್ರೋಧ ಬರುತ್ತೆ, ನಿರಾಶೆ ಆಗುತ್ತೆ, ಹತಾಶೆ ಆಗ್ತೇವೆ, ಎಲ್ಲ ಆಗ್ತೇವೆ. ಆದ್ದರಿಂದ ಯಾವುದರ ಅಪೇಕ್ಷೆಯನ್ನು ಸಂಸಾರದ ಬಂಧನಕ್ಕೆ ಕಾರಣವಾಗುವಂತಹ ಭಗವದ್ ಅನುಗ್ರಹ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಬಿಟ್ಟು ಬೇರೆ ಯಾವುದೇ ಅಪೇಕ್ಷೆಯನ್ನು ಇಟ್ಕೊಳ್ಳದೇ ಇದ್ದವನು ಭಗವಂತನಿಗೆ ಮೆಚ್ಚುಗೆ ಆಗುವ ಭಕ್ತ ಅಂತ ಹೇಳ್ತಾ ಇದ್ದಾರೆ. ಅನಪೇಕ್ಷ ಶುಚಿ. ಅನಪೇಕ್ಷ ಅಂತಂದರೆ ಹಿಂದೆ ಪುರಾಣಗಳಲ್ಲಿ ಕಾಣ್ತೇವೆ ನಾವು. ತಮ್ಮ ಬದುಕಿಗಾಗಿ ಏನನ್ನೂ ಅಪೇಕ್ಷೆ ಪಡದೇ ಇದ್ದಂತಹ ಮಹನೀಯರಿದ್ದಾರೆ. ತುಂಬ ಉತ್ತಮವಾದ ಅತ್ಯಂತ ಪ್ರಾಮಾಣಿಕವಾಗಿ ಬದುಕುವಂತಹ ಮಹಾನುಭಾವರು ಶಿಲೋಂಚ ವೃತ್ತಿಯಿಂದ ಬದುಕಿದರು ಅಂತ ನಾವು ಪುರಾಣಗಳಲ್ಲಿ ಕೇಳ್ತೇವೆ. ಅಂದರೆ ಯಾರೋ ವ್ಯಕ್ತಿ ತನ್ನ ಹೊಲದಲ್ಲಿ ಗದ್ದೆಗಳಲ್ಲಿ ದವಸ ಧಾನ್ಯಗಳನ್ನು ಬೆಳೀತಾನೆ, ಬೆಳೆದದ್ದನ್ನು ಅವನು ಕಿತ್ಕೊಂಡು ಹೋಗ್ತಾನೆ. ಅವನು ಬೆಳೆದ ದವಸ ಧಾನ್ಯಗಳನ್ನೆಲ್ಲ ಅವನು ತಗೊಂಡು ಹೋದ ಮೇಲೆ ಅಲ್ಲಿ ಅಳಿದು ಉದುರಿ ಈ ಬಿದ್ದಂತಹ ದವಸ ಧಾನ್ಯಗಳು ಅದು ಎಷ್ಟಿದೆಯೋ ಅಷ್ಟರಿಂದಲೇ ಜೀವನವನ್ನು ಬಗೆಹರಿಸಿಕೊಳ್ತಕ್ಕಂತಹ ಮಹಾನುಭಾವರಿದ್ದರು. ಯಾವುದೋ ಹಕ್ಕಿಗಳು ತಿಂದು ಬೀಳಿಸಿದ ಹಣ್ಣುಗಳು ಅಷ್ಟೇ ಸಾಕು. ಈ ತನ್ನ ಬದುಕಿಗಾಗಿ ಯಾರಿಗೂ ಭಾರವಾಗದಂತೆ ಭಗವಂತ ಏನು ಒದಗಿಸ್ತಾನೆ ಯಾವ ಕಾಲಕ್ಕೆ ಅದರಿಂದ ನೆಮ್ಮದಿಯಾಗಿ ಬದುಕುವಂತಹ ಅತ್ಯಂತ ದೃಢವಾದ ವ್ಯಕ್ತಿತ್ವ, ಯಾವುದನ್ನು ಅಪೇಕ್ಷೆ ಪಡದೇ ಇರತಕ್ಕ ವ್ಯಕ್ತಿತ್ವ, ಅದು ಭಗವಂತನ ಭಕ್ತನಿಗಿರಬೇಕು ಅನ್ನೋದನ್ನು ಭಗವಂತ ತಿಳಿಸ್ತಾ ಇದ್ದಾನೆ. ನಾವು ಸಂಸಾರದಲ್ಲಿ ಅನೇಕ ರಗಳೆಗಳಿಗೆ ಒಳಗಾಗೋದು, ಅನೇಕ ಹಿಂಸೆಗಳಿಗೆ, ಮಾನಸಿಕ ಹಿಂಸೆಗಳಿಗೆ ಒಳಗಾಗೋದು ಈ ಅಪೇಕ್ಷೆಗಳಿಂದ. ನಮ್ಮ ಮಕ್ಕಳು ನಾವು ಹೇಳಿದ ಹಾಗಿರಬೇಕು ಅಂತ ಅಪೇಕ್ಷೆ ಪಡ್ತೇವೆ. ನಮ್ಮ ಗಂಡ ಅಥವಾ ನಮ್ಮ ಹೆಂಡತಿ ನಾವು ಹೇಳಿದಾಗಿರಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಅವರು ಹಾಗಿರದೇ ಇದ್ದಾಗ ನಾವು ಕೋಪಕ್ಕೆ ಒಳಗಾಗ್ತೇವೆ, ಮಾನಸಿಕವಾಗಿ ಹಿಂಸೆಗೆ ಒಳಗಾಗ್ತೇವೆ. ಇದೆಲ್ಲ ಈ ಅಪೇಕ್ಷೆಗಳ ದುಷ್ಪರಿಣಾಮಗಳು. ಅದಕ್ಕೆ ಭಗವಂತನ ಭಕ್ತನಾದವನು ಭಗವಂತನ ಸಂಕಲ್ಪದಂತೆ ಈ ಜಗತ್ತು ನಡ್ಕೊಂಡು ಹೋಗ್ತಾ ಇದೆ ಅನ್ನುವ ಎಚ್ಚರವನ್ನು ತುಂಬಿಕೊಂಡು ತಾನು ಯಾವುದನ್ನೂ ಅಪೇಕ್ಷೆ ಪಡದೆ ಕೇವಲ ದೇವರ ಅನುಗ್ರಹವಾಗಲಿ, ದೇವರ ಸಂತೋಷವಾಗಲಿ, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡಲಿ ಅಂತ ಇಷ್ಟು ಬಿಟ್ಟು ಇನ್ಯಾವ ಅಪೇಕ್ಷೆಯನ್ನು ಇಟ್ಕೊಳ್ಳದೇ ಇದ್ದಾಗ ಮನಸ್ಸಿನಲ್ಲಿ ತಲ್ಲಣಗಳು, ಕಳವಳಗಳು ಯಾವುದೂ ಉಂಟಾಗಲ್ಲ. ಆಗ ಭಗವಂತನ ಕಡೆಗೆ ಏಕಾಗ್ರಗೊಳಿಸಲಿಕ್ಕೆ ಅನುಕೂಲವಾಗತ್ತೆ. ಆದ್ದರಿಂದ ಮೊದಲು ಅನಪೇಕ್ಷ. ಯಾರು ಅಪೇಕ್ಷೆಗಳನ್ನು ತುಂಬಿಕೊಳ್ಳಲ್ಲ ಅವನು ಶುಚಿಯಾಗಿರ್ತಾನೆ. ಶುಚಿಯಾಗಿರಬೇಕು. ಶುಚಿಯಾಗಿರಬೇಕು ಅಂದರೆ ಅಂತರಂಗ ಶುದ್ಧನಾಗಿರಬೇಕು ಮತ್ತು ಬಹಿರಂಗ ಶುದ್ಧಿ ಉಳ್ಳವನಾಗಿರಬೇಕು. ಆ ಬಹಿರಂಗ ಶುದ್ಧಿ ಮತ್ತು ಅಂತರಂಗ ಶುದ್ಧಿ ಎರಡೂ ಇರಬೇಕು. ಬಹಿರಂಗ ಶುದ್ಧಿ ಅಂದರೆ ಈ ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳೋದು. ದೇಹವನ್ನು ಶುದ್ಧವಾಗಿಟ್ಟುಕೊಳ್ಳೋದು ಅಂದರೆ ಪ್ರತಿನಿತ್ಯ ಸ್ನಾನವನ್ನು ಮಾಡೋದು, ಪುಣ್ಯ ತೀರ್ಥಗಳಲ್ಲಿ ಮಿಂದು ದೇಹವನ್ನು ಪವಿತ್ರಗೊಳಿಸ್ಕೊಳ್ಳೋದು, ಪ್ರಾಣಾಯಾಮವನ್ನು ಮಾಡೋದು, ಇದೆಲ್ಲ ಒಂದು ರೀತಿಯ ಬಹಿರಂಗ ಶುದ್ಧಿಗಳು. ಶಾಸ್ತ್ರದಲ್ಲಿ ವಿಧಿ ಹೇಳಿದ ಹಾಗೆ ನೀರು ಮೃತ್ತಿಕೆಗಳನ್ನು ಬಳಸಿಕೊಂಡು ದೇಹ ಅಪವಿತ್ರವಾದಾಗ ಶುದ್ಧಿ ಮಾಡಿಕೊಳ್ಳೋದು, ಇದೆಲ್ಲ ಬಹಿರಂಗ ಶುದ್ಧಿ. ಅಂತರಂಗ ಶುದ್ಧಿ ಅಂತಂದರೆ ಭಗವಂತನ ನಿರಂತರ ಸ್ಮರಣೆ. ಭಗವಂತ ಸರ್ವೋತ್ತಮ, ಅವನು ಸ್ವತಂತ್ರ, ಅವನು ನಮ್ಮನ್ನು ಎಂದೆಂದಿಗೂ ಕೈ ಬಿಡದೆ ಕಾಪಾಡ್ತಾನೆ ಅನ್ನುವ ದೃಢವಾದ ನಿಲುವು ಅದು ಮನಸ್ಸಲ್ಲೇ ಇರಬೇಕು. ಹಾಗೆ ಭಗವಂತನ ನಿರಂತರ ಚಿಂತನೆಯಲ್ಲಿದ್ದಾಗ ಮನಸ್ಸು ಅಂತರಂಗ ಶುದ್ಧಿಯಾಗತ್ತೆ. ಅಂತರಂಗ ಶುದ್ಧಿಯಾಗಿದ್ದರೆ ಬಹಿರಂಗವೂ ಶುದ್ಧವಾಗತ್ತೆ. ಈ ಅಂತರಂಗ ಬಹಿರಂಗಗಳ ಶುದ್ಧಿಯನ್ನು ಭಗವದ್ಭಕ್ತನಾದವನು ಸಂಪಾದನೆ ಮಾಡಿಕೊಳ್ಬೇಕು. ಹಾಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಯಾವುದಾದರೂ ಧಾರ್ಮಿಕ ಆಚರಣೆಗಳನ್ನು ಶುರು ಮಾಡುವಾಗ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯ ಅಭ್ಯಂತರ ಶುಚಿ ಅನ್ನುವ ಮಂತ್ರವನ್ನು ಹೇಳ್ತಾ ಇರ್ತೇವೆ. ನಾವು ಅಪವಿತ್ರ ಆಗಿದ್ದರೂ ಕೂಡ ಪುಂಡರೀಕಾಕ್ಷನ ಸ್ಮರಣೆ ಮಾಡಿದರೆ ಪವಿತ್ರ ಆಗ್ತೇವೆ. ಪವಿತ್ರವಾಗಿದ್ದರೂ ಕೂಡ ಪಾವಿತ್ರ್ಯ ಬರಬೇಕಾಗಿದ್ದರೆ ಪುಂಡರೀಕಾಕ್ಷನ ಸ್ಮರಣೆ ಮಾಡಬೇಕು. ನಾವು ಕೇವಲ ನೀರು, ಮಣ್ಣು, ಸೋಪು ಇದರಿಂದ ಶುದ್ಧಿಯಾಗತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಬರೇ ಜಡವಾದ ನೀರು, ಮಣ್ಣು
ಸೋಪು, ಬಟ್ಟೆ, ಇದು ಯಾವುದರಿಂದಲೂ ನಾವು ಪೂರ್ಣ ಪ್ರಮಾಣದ ಶುದ್ಧಿಯನ್ನು, ಪಾವಿತ್ರ್ಯವನ್ನು ಪಡೆಯೋದಕ್ಕಾಗಲ್ಲ. ಇದೆಲ್ಲ ಜಡವಸ್ತುಗಳು. ಆದರೆ ಭಗವಂತನ ಸ್ಮರಣೆಯನ್ನು ನಾವು ನಿರಂತರ ಮಾಡ್ತಾ ಇದ್ದರೆ ಆ ಭಗವಂತನ ಸ್ಮರಣೆಯಿಂದ ಹೊರಗೆ ಸ್ನಾನದಿಂದ ದೇಹ ಶುದ್ಧಿಯಾಗಿರಬಹುದು. ಆದರೆ ಭಗವಂತನ ಸ್ಮರಣೆ ಮಾಡಿದ ಮೇಲೆ ಆ ದೇಹಕ್ಕೆ ಪಾವಿತ್ರ್ಯ ಬರೋದು. ನಾವು ಎಂತಹ ಅಪವಿತ್ರವಾದ ಅವಸ್ಥೆಯಲ್ಲಿ ಸ್ಥಿತಿಯಲ್ಲಿ ಇರಬಹುದು, ಕಣ್ಣು ಮುಚ್ಚಿ ಒಳಗೆ ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡಿಕೊಂಡ್ರೆ ಸ ಬಾಹ್ಯ ಅಭ್ಯಂತರ ಶುಚಿಹಿ. ಯಾರು ಕಣ್ಣು ಮುಚ್ಚಿ ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡಿಕೊಳ್ತಾರೆ ಅವರು ಬಾಹ್ಯದಲ್ಲಿಯೂ ಶುದ್ಧರಾಗ್ತಾರೆ, ಅಂತರಂಗದಲ್ಲೂ ಶುದ್ಧರಾಗ್ತಾರೆ. ಪುಂಡರೀಕಾಕ್ಷ ಅನ್ನುವ ವಿಶೇಷವಾದ ಒಂದು ನಾಮವನ್ನು ಹೇಳ್ತಾರೆ. ಬೇರೆ ಬೇಕಾದಷ್ಟು ಭಗವಂತನ ನಾಮಗಳಿದೆ. ಆದರೆ ಯಸ್ಮರೇತ್ ಪುಂಡರೀಕಾಕ್ಷಂ, ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡಿಕೊಂಡ್ರೆ ಅಂತ ಒಂದು ವಿಶೇಷವಾಗಿ ಒಂದು ನಾಮವನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಪುಂಡರೀಕಾಕ್ಷ ಅಂತಂದರೆ ಅರ್ಥ ಏನು? ಒಂದು ಅರ್ಥ ತಾವರೆಯಂತಹ ಅರಳುಗಣ್ಣಿನವನು, ಹಾಗೆ ಅಂತ ಅರ್ಥ. ತಾವರೆ ಅದರಲ್ಲಿ ನೀರಲ್ಲೇ ಇರ್ತದೆ, ಆದರೆ ಯಾವ ನೀರನ್ನು, ನೀರಿನ ಹನಿಯನ್ನು ತನ್ನಲ್ಲಿ ಅಂಟಿಸಿಕೊಳ್ಳದೇ ಇರುತ್ತೆ. ಹಾಗೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಯಾವುದನ್ನು ಅಂಟಿಸಿಕೊಳ್ಳದೇ ಇದ್ದಾನೆ. ಆ ಭಗವಂತನ ಕಣ್ಣು ಅದು ತಾವರೆಯಂತೆ ನಸೆಯಾಗಿದೆ ಮತ್ತು ವಿಶಾಲವಾಗಿದೆ, ಮತ್ತು ಅದು ಅರಳುಗಣ್ಣು ಅಂತಂದರೆ ನಮ್ಮನ್ನು ಅತ್ಯಂತ ಅನುಗ್ರಹಪೂರ್ವಕವಾಗಿ ನೋಡ್ತಾ ಇದ್ದಾನೆ. ನಾವು ಖುಷಿಯಿಂದ ನೋಡಿದಾಗ ಕಣ್ಣರಳಿಸಿ ನೋಡ್ತಾರೆ ಅಂತ ನಾವು ಹೇಳ್ತೇವೆ. ಕಣ್ಣರಳಿಸಿ ನೋಡುವುದು ಅಂದರೆ ತುಂಬ ಖುಷಿಯಿಂದ ಆಶ್ಚರ್ಯದಿಂದ ನೋಡುವುದು ಅಂತ ಅರ್ಥ. ಭಗವಂತ ನಮ್ಮನ್ನು ಪ್ರೀತಿಯಿಂದ ಕಣ್ಣರಳಿಸಿ ನೋಡಿದರೆ ಅವನ ದೃಷ್ಟಿಪಾತ ನಮ್ಮ ಮೇಲಾದರೆ ನಾವು ಬಾಹ್ಯ ಆಭ್ಯಂತರ ಎಲ್ಲ ಶುದ್ಧರಾಗ್ತೇವೆ. ಆದ್ದರಿಂದ ಅಂತಹ ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡಿಕೊಂಡಾಗ ನಾವು ಎಲ್ಲೇ ಇದ್ದರೂ ಯಾವ ಮೈಲಿಗೆಯೂ ನಮ್ಮನ್ನು ಅಂಟೋದಿಲ್ಲ. ಯಾಕೆಂದರೆ ಯಾವುದನ್ನು ಅಂಟಿಸಿಕೊಳ್ಳದೇ ಇರತಕ್ಕ ತಾವರೆ ಎಲೆಯಂಥ ಕಣ್ಣಿನವನು ಭಗವಂತ. ಅವನು ಅರಳುಗಣ್ಣಿನಿಂದ ನಮ್ಮನ್ನು ಪ್ರೀತಿಯಿಂದ ದಿಟ್ಟಿಸಿ ನೋಡಿದ ಮೇಲೆ ನಮಗೆ ಯಾವ ಮೈಲಿಗೆಯೂ ಅಂಟೋದಿಲ್ಲ, ಯಾವ ಅಪಾವಿತ್ರ್ಯವೂ ನಮ್ಮನ್ನು ಮುಟ್ಟೋದಿಲ್ಲ, ಅಂಟ್ಕೊಳ್ಳೋದಿಲ್ಲ. ಆದ್ದರಿಂದ ಶುಚಿಹಿ ಅಂದರೆ ಭಗವಂತನ ನಿರಂತರ ಸ್ಮರಣೆಯಿಂದ ಅಂತರಂಗ ಬಹಿರಂಗ ಶುದ್ಧಿಯನ್ನು ಸಂಪಾದನೆ ಮಾಡಬೇಕು. ಪ್ರಾಣಾಯಾಮಾದಿಗಳ ವಿಧಾನಗಳಿಂದ, ಆಚಮನ, ಪ್ರಾಣಾಯಾಮ, ಸ್ನಾನ, ಈ ವಿಧಿವಿಧಾನಗಳಿಂದ ಮತ್ತು ಶಾಸ್ತ್ರದಲ್ಲಿ ವಿಧಿಸುವಂತಹ ಮೃತ್ತಿಕಾ, ಜಲ ಇವುಗಳ ಪ್ರಭಾವದಿಂದಲೂ ಕೂಡ ನಾವು ಅಂತರಂಗ ಬಹಿರಂಗ ಶುದ್ಧಿಯನ್ನು ಗಳಿಸಬೇಕು. ಈ ಎಲ್ಲ ಜಡವಸ್ತುಗಳು ನಮ್ಮನ್ನು ಶುದ್ಧ ಮಾಡುತ್ತೆ ಅನ್ನುವಂತಹ ದಡ್ಡತನವನ್ನು ತುಂಬಿಕೊಳ್ಳದೆ ಭಗವಂತನ ನಿರಂತರ ಸ್ಮರಣೆಯಿಂದಲೇ ನಾವು ಪರಿಶುದ್ಧರಾಗ್ತಾ ಇರೋದು ಎಂಬ ಎಚ್ಚರವನ್ನು ತಂದುಕೊಳ್ಬೇಕು. ಅನಂತರ ದಕ್ಷ ಅಂದರೆ ಭಗವಂತನ ಆರಾಧನೆಯಲ್ಲಿ ದಕ್ಷನಾಗಿರಬೇಕು. ಭಗವಂತನನ್ನು ಸಂತೋಷಗೊಳಿಸುವಂತಹ ಕಾರ್ಯಕ್ರಮಗಳಲ್ಲಿ ಸಮರ್ಥರಾಗಿ ಭಾಗವಹಿಸಬೇಕು ಮತ್ತು ಸಾಧನೆ ಮಾಡುವ ಜಾಣತನ ಇರಬೇಕು. ಯಾರು ಯಾವ ಅಪೇಕ್ಷೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ, ಯಾರು ಭಗವಂತನ ನಿರಂತರ ಸ್ಮರಣೆಯಿಂದ ಅಂತರಂಗ ಬಹಿರಂಗ ಶುದ್ಧರಾಗಿರ್ತಾರೆ ಅವರು ದಕ್ಷರಾಗ್ತಾರೆ. ಅಂದರೆ ಬದುಕುವುದನ್ನು ಕಲಿತಿರುವ ಜಾಣರಾಗಿರ್ತಾರೆ. ಬದುಕಲಿಕ್ಕೆ ಬೇಕಾದ ದಕ್ಷತೆಯನ್ನು, ಭಗವಂತನ ಆರಾಧನೆ ಮಾಡುವುದರಲ್ಲಿ ದಕ್ಷತೆಯನ್ನು ಪಡೆದಿರಬೇಕು ಹಾಗೆ ಅಂತಂತ ಇದ್ದಾರೆ. ಹಾಗೆ ಉದಾಸೀನ ಅಂದರೆ ಲೋಕ ವ್ಯವಹಾರದ ಬಗ್ಗೆ ಯಾವ ಆಸಕ್ತಿಯೂ ಇಟ್ಕೊಳ್ಳದೇ ಇರೋದು. ಕೇವಲ ಭಗವಂತನ ಅನುಗ್ರಹ ಸಂಪಾದನೆ, ಭಗವಂತನ ಧ್ಯಾನ, ಭಗವಂತನ ಜ್ಞಾನ ಸಂಪಾದನೆ ಇತ್ತ ಕಡೆಗೆ ಯಾರು ಕಾನ್ಸಂಟ್ರೇಟ್ ಮಾಡಿರ್ತಾರೆ ಮನಸ್ಸನ್ನು, ಅವರು ಹೊರಗಿನ ವ್ಯವಹಾರದಲ್ಲಿ ಉದಾಸೀನರಾಗಿರ್ತಾರೆ. ಉತ್ತಮ ವಿದ್ಯಾರ್ಥಿಯಾದವನು ಪರೀಕ್ಷೆ ಸಮಯದಲ್ಲಿ ಓದುವುದರಲ್ಲೇ ಮುಳುಗಿರ್ತಾನೆ. ಅವನು ಊಟ ಉಪಚಾರ, ಮನೆಗೆ ಹೋದವರು ಬಂದವರು ಯಾರು ಏನು, ಈ ಎಲ್ಲ ವ್ಯವಹಾರಗಳಲ್ಲಿ ಉದಾಸೀನನಾಗಿರ್ತಾನೆ. ಹಾಗೆ ಭಗವಂತನಿಗೆ ಮುಖ ಮಾಡಿ ಬದುಕುವವನು ಭಗವಂತನ ಸಂತೋಷಕ್ಕೆ ಕಾರಣವಾಗುವ ವ್ಯವಹಾರಗಳನ್ನು ಬಿಟ್ಟು ಇನ್ನು ಬೇರೆ ಯಾವುದೇ ಲೌಕಿಕ ವ್ಯವಹಾರಗಳಲ್ಲಿ ಅವನು ಆಸಕ್ತಿ ಉಳ್ಳವನಾಗಿರಬಾರದು. ನಮ್ಮನ್ನು ಬೇರೆ ಬೇರೆ ಕಡೆಗೆ ಸೆಳೆದು ನಮ್ಮ ಗಮನವನ್ನು ಭಗವಂತನಿಂದ ದೂರ ಮಾಡುವಂತಹ ಅನೇಕ ಮಾಧ್ಯಮಗಳು ಇವತ್ತಿನ ಪ್ರಪಂಚದಲ್ಲಿದೆ. ಹೊರಗಿನ ಅನೇಕ ವಿಷಯಗಳು ಮತ್ತು ಅನೇಕ ಕ್ರೀಡೆ ಮೊದಲಾದಂತಹ ನಮ್ಮನ್ನು ಸೆಳೆಯುವಂತಹ ಅನೇಕ ಸಂದರ್ಭಗಳು, ಸನ್ನಿವೇಶಗಳು ಹೊರಗಡೆ ಇರುತ್ತೆ.
ಆದರೆ ಯಾವುದೇ ಬಾಹ್ಯ ಸನ್ನಿವೇಶ ಸಂದರ್ಭಗಳ ಆಕರ್ಷಣೆಗಳಿಗೆ ಬಲಿಯಾಗದೆ ಲೋಕದ ವ್ಯವಹಾರಗಳಲ್ಲಿ ಉದಾಸೀನನಾಗಿದ್ದು ಭಗವಂತನ ಕಡೆಗೆ ಅಭಿಮುಖನಾಗಿ ಬದುಕಬೇಕು ಹಾಗೆ ಅಂತ ಇದ್ದಾರೆ. ಗತವ್ಯಥಃ ಅಂತಂದರೆ ಇನ್ನೊಬ್ಬರು ಅಪಕಾರ ಮಾಡಿದರೂ ಕೂಡ ವ್ಯಥೆ ಪಡದೇ ಇರೋನು. ಏನಾದರೂ ದೊರಕಲಿಲ್ಲ, ಯಾರಾದರೂ ನಮಗೆ ತೊಂದರೆ ಕೊಟ್ಟರು, ಅದರಿಂದ ಮಾನಸಿಕ ಕ್ಲೇಶವನ್ನು ಅನುಭವಿಸ್ತೇ ಇರೋದು. ಉದಾಸೀನ ಅಂದರೆ ಯಾರಾದರೂ ಒಬ್ಬರು ಇನ್ನೊಬ್ಬರಿಗೇನೋ ಉಪಕಾರ ಮಾಡಬೇಕು ಅಥವಾ ನಮಗೇನೋ ಅಪಕಾರ ಮಾಡೋರು ಅಥವಾ ನಾವು ಯಾರಿಗೋ ಅಪಕಾರ ಮಾಡಬೇಕು, ಹೀಗೆ ಅಪಕಾರಗಳಲ್ಲಿ ಉದಾಸೀನನಾಗಿ ದೇವರ ಕಡೆಗೆ ಅಭಿಮುಖನಾಗಿರಬೇಕು. ಅನಂತರ ಗತವ್ಯಥಃ ಅಂದರೆ ಯಾರು ಪ್ರಪಂಚವನ್ನು ಹಚ್ಚಿಕೊಳ್ಳದೇ ಇರ್ತಾನೆ, ಭಗವಂತನನ್ನೇ ಹಚ್ಚಿಕೊಂಡಿರ್ತಾನೆ, ಅವನಿಗೆ ಯಾವ ವ್ಯಥೆಯೂ ಆಗಲ್ಲ. ಏನಾದರೂ ಆದರೆ ಸಂತೋಷ ಇಲ್ಲ, ಉದ್ರೇಕ ಇಲ್ಲ, ಆಗದೇ ಹೋದರೂ ವ್ಯಥೆ ಇಲ್ಲ. ಯಾರು ಏನೇ ಅಪಕಾರಗಳನ್ನು ಮಾಡಿದರೂ ಕೂಡ ಅದರಿಂದ ಮಾನಸಿಕ ಕ್ಲೇಶವನ್ನು ಅನುಭವಿಸದೇ ಇರುವಂತಹ ಸ್ಥಿತಿಯನ್ನು ಭಗವದ್ಭಕ್ತನಾದವನು ಸಂಪಾದನೆ ಮಾಡಿಕೊಳ್ಬೇಕು. ನಮಗೆ ಯಾರಾದರೂ ಏನಾದರೂ ಸಣ್ಣ ಅಪಕಾರ ಮಾಡಿದರೂ ಕೂಡ ಅದರಿಂದ ತುಂಬ ಮಾನಸಿಕ ಕ್ಲೇಶಕ್ಕೆ ಒಳಗಾಗ್ತೇವೆ. ನಮ್ಮ ಉಳಿದ ದೈನಂದಿನವಾದ ಎಲ್ಲ ವ್ಯವಹಾರಗಳಲ್ಲೂ ಆ ಕ್ಲೇಶ ಬಾಧಿಸ್ತಾ ಇರುತ್ತೆ. ಎಲ್ಲದರೊಳಗೂ ಮಾಡಬೇಕಾದ ಕರ್ತವ್ಯಗಳಲ್ಲಿಯೂ ಕೂಡ ಮಾನಸಿಕ ವ್ಯಥೆಯಿಂದ ನಾವು ಆಸಕ್ತಿಯನ್ನು ಕಳ್ಕೊಳ್ತೇವೆ. ಅದಕ್ಕೆ ಮೊದಲು ನಮ್ಮ ಮನಸ್ಸನ್ನು ಕ್ಲೇಶಪಡಿಸುವಂತಹ ಈ ಸನ್ನಿವೇಶಗಳಿಗೆ ಮನಸ್ಸು ಸ್ಪಂದಿಸದೇ ಇರುವ ಹಾಗೆ ನಾವು ಬದುಕಬೇಕು. ಯಾರೇ ಏನೇ ಅಪಕಾರಗಳನ್ನು ಮಾಡಿದರೂ ಕೂಡ ಅಪಕಾರ ಅವರಲ್ಲಿ ದೇವರು ನಿಂತು ನಡೆಸಿದ್ದಾನೆ, ಅವನ ಉದ್ದೇಶ ಏನೋ ಇದೆ, ಅದು ಅವನ ಸಾಧನೆ ಆಯಿತು, ಅವನಲ್ಲಿರುವಂತಹ ದುಷ್ಟ ಪ್ರಚೋದನೆ, ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಯಾಕೆಂತಂದರೆ ಅಪಕಾರ ಮಾಡಿದವರು ಅವರು ಖುಷಿಯಾಗೇ ಇರ್ತಾರೆ. ಆ ಅಪಕಾರಕ್ಕೆ ನಾವು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಮನಸ್ಸಿನ ಶಾಂತಿಯನ್ನು ನಾವೇ ಕಳ್ಕೊಳ್ತೇವೆ ಅಂತ ಅರ್ಥ. ಹಾಗಾಗಿ ಯಾರು ಏನೇ ಅಪಕಾರಗಳು ಮಾಡಿದರೂ ಕೂಡ ಅದನ್ನು ಮನಸ್ಸಿಗೆ ತಂದು ಕ್ಲೇಶ ಪಡದೇ ಇರುವ ಹಾಗೆ ಸಾಧಕನಾದವನು ಬದುಕಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸರ್ವಾರಂಭ ಪರಿತ್ಯಾಗಿ, ಆರಂಭ ಅಂದರೆ ತನ್ನನ್ನು ತೊಡಗಿಸಿಕೊಳ್ಳೋದು. ಯಾವುದೇ ವ್ಯವಹಾರದಲ್ಲೂ ತನ್ನನ್ನು ತೊಡಗಿಸ್ಕೊಳ್ಳೋದನ್ನು ಬಿಡಬೇಕು. ಸರ್ವಾರಂಭ ಪರಿತ್ಯಾಗಿ, ಯಾವುದೇ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದನ್ನು ಬಿಡಬೇಕು. ಯಾವುದೇ ಕಾರ್ಯದಲ್ಲಿ ಅಂದರೆ ಏನರ್ಥ? ಭಗವಂತನ ಆರಾಧನೆ ಬಿಟ್ಟು ಬೇರೆ ಯಾವುದೇ ಕಾರ್ಯದಲ್ಲಿಯೂ ಕೂಡ ತನ್ನನ್ನು ತಾನು ತೊಡಗಿಸ್ಕೊಳ್ಬಾರ್ದು. ಅವೈಷ್ಣವ ಸರ್ವಾರಂಭ ಪರಿತ್ಯಾಗಿ ಅಂದರೆ ವಿಷ್ಣು ಪ್ರೀತಿಕರವಲ್ಲದೇ ಇರತಕ್ಕ ಯಾವುದೇ ಕೆಲಸದಲ್ಲೂ ತನ್ನನ್ನು ತೊಡಗಿಸಿಕೊಳ್ಳುವುದನ್ನು ಬಿಡಬೇಕು. ಭಗವಂತನಿಗೆ ಸಂತೋಷ ಉಂಟು ಮಾಡುವ ಯಾವುದೇ ಕಾರ್ಯದಲ್ಲೂ ತನ್ನನ್ನು ತೊಡಗಿಸಿಕೊಳ್ಬೇಕು. ಆದರೆ ವಿಷ್ಣು ಪ್ರೀತಿಕರವಲ್ಲದೇ ಇರತಕ್ಕ ಬೇರೆ ಯಾವ ಕಾರ್ಯಗಳಲ್ಲೂ ತನ್ನನ್ನು ತೊಡಗಿಸಿಕೊಳ್ಳುವುದನ್ನು ಬಿಡಬೇಕು. ಇದು ಸರ್ವಾರಂಭ ಪರಿತ್ಯಾಗಿ ಅಂತ ಅರ್ಥ. ಇದಕ್ಕೆ 4 ರೀತಿಯಾದ ಅಭಿಪ್ರಾಯ ಇದೆ. ಒಂದು, ವಿಷ್ಣು ಪ್ರೀತಿಕರವಲ್ಲದ ಯಾವುದೇ ಕಾರ್ಯದಲ್ಲೂ ತನ್ನನ್ನು ತೊಡಗಿಸಿಕೊಳ್ಳೋದನ್ನು ಬಿಡಬೇಕು ಅನ್ನೋದು ಒಂದು ಅರ್ಥ. ಇನ್ನೊಂದು, ಯಾವುದೇ ಕಾರ್ಯವನ್ನು ಆರಂಭ ಮಾಡಿದರೂ ಅಂದರೆ ಯಾವುದೇ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಾಗಲೂ ಇದಕ್ಕೆ ನಾನು ಸ್ವತಂತ್ರ ಕರ್ತೃ ಅಲ್ಲ ಅನ್ನುವ ಕರ್ತೃತ್ವಾಭಿಮಾನವನ್ನೇ ಬಿಡಬೇಕು. ಯಾವುದೇ ಕಾರ್ಯವನ್ನು ಮಾಡ್ತಾ ಇರಬಹುದು, ಆ ಮಾಡುವ ಯಾವುದೇ ಕಾರ್ಯದಲ್ಲೂ ಕೂಡ ನಾನು ಈ ಕಾರ್ಯದಲ್ಲಿ ಸ್ವತಂತ್ರ ಕರ್ತೃ ಅಲ್ಲ, ಭಗವಂತ ನಾಹಂ ಕರ್ತ ಹರಿಕರ್ತ ಅನ್ನುವಂತಹ ಎಚ್ಚರಿಕೆ ಇರಬೇಕು. ನಾನು ಈ ಕಾರ್ಯವನ್ನು ಮಾಡಲಿಕ್ಕೆ ಸ್ವತಂತ್ರ ಕರ್ತೃ ಅಲ್ಲ, ಭಗವಂತ ಸ್ವತಂತ್ರ ಕರ್ತೃ. ಹೀಗೆ ಯಾವುದೇ ಆರಂಭದಲ್ಲೂ ಕರ್ತೃತ್ವಾಭಿಮಾನವನ್ನು ಪರಿತ್ಯಾಗ ಮಾಡಬೇಕು ಹಾಗೆ ಅಂತ ಅರ್ಥ. ಮತ್ತು ಯಾವುದೇ ಕಾರ್ಯವನ್ನು ಮಾಡಿದರೂ ಎಲ್ಲದರ ಫಲವನ್ನು ಭಗವಂತನಿಗೆ ಬಿಡಬೇಕು. ಯಾವುದೇ ಕರ್ಮಗಳ ಫಲವನ್ನು ನಾವು ಬಯಸಬಾರದು. ಹೀಗೆ ಯಾವುದೇ ಕರ್ಮಗಳಲ್ಲಿ ತೊಡಗಿದರೂ ಅದರ ಫಲವನ್ನು ಪರಿತ್ಯಾಗ ಮಾಡಬೇಕು, ಫಲದ ಅಪೇಕ್ಷೆಯನ್ನು ಪರಿತ್ಯಾಗ ಮಾಡಬೇಕು. ಹೀಗೆ ಸರ್ವಾರಂಭ ಪರಿತ್ಯಾಗಿ, ಭಗವಂತನಿಗೆ ಪ್ರೀತಿಕರವಲ್ಲದೆ ಇರತಕ್ಕ ಯಾವ ಕೆಲಸದಲ್ಲೂ ತನ್ನನ್ನು ತೊಡಗಿಸಿಕೊಳ್ಳೋದನ್ನು ಬಿಡಬೇಕು. ಜೊತೆಯಲ್ಲಿ ಯಾವುದೇ ಕರ್ಮದಲ್ಲಿ ತೊಡಗಿಕೊಂಡರೂ ಇದಕ್ಕೆ ನಾನು ಕರ್ತೃ ಅನ್ನುವ ಕರ್ತೃತ್ವಾಭಿಮಾನವನ್ನು ಬಿಡಬೇಕು.
ಮತ್ತು ಯಾವುದೇ ಕರ್ಮಗಳನ್ನು ಮಾಡಿದರೂ ಅದರ ಫಲವನ್ನು ಪರಿತ್ಯಾಗ ಮಾಡಬೇಕು. ಅದರ ಫಲದ ಅಪೇಕ್ಷೆ ಇರಬಾರ್ದು, ಆ ಫಲವನ್ನು ಪರಿತ್ಯಾಗ ಮಾಡಬೇಕು. ಇನ್ನೊಂದು ಅರ್ಥ ಸರ್ವಾರಂಭ ಪರಿತ್ಯಾಗಿ ಅಂದರೆ ಮಾಡಿದ ಎಲ್ಲ ಕರ್ಮವನ್ನು ಭಗವಂತನಲ್ಲಿ ಅರ್ಪಣೆ ಮಾಡಬೇಕು. ಭಗವತ್ ಸಮರ್ಪಣ ರೂಪೇಣ ಚ ತ್ಯಾಗಿ ಅಂದರೆ ಎಲ್ಲವನ್ನೂ ಕೂಡ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಬೇಕು. ಹೀಗೆ 4 ಬಗೆಯಾಗಿ ಸರ್ವಾರಂಭ ಪರಿತ್ಯಾಗಿ ಅನ್ನೋದರ ಭಾವವನ್ನು ಶಾಸ್ತ್ರಕಾರರು ವಿವರಿಸ್ತಾ ಇದ್ದಾರೆ. ಯಾವುದೇ ಕರ್ತವ್ಯ ಕರ್ಮಗಳನ್ನು ಮಾಡಿದಾಗಲೂ ಕೂಡ ಆ ಕರ್ತವ್ಯ ಕರ್ಮವನ್ನೆಲ್ಲ ಕೃಷ್ಣಾರ್ಪಣಮಸ್ತು ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆ ಭಗವಂತನಿಗೆ ಸಮರ್ಪಣೆ ಮಾಡುವುದೇ ಒಂದು ತ್ಯಾಗ, ಅದನ್ನು ಮಾಡಬೇಕು. ಹೀಗೆ ಸರ್ವಾರಂಭ ಪರಿತ್ಯಾಗಿ ಅಂದರೆ ಭಗವಂತನಿಗೆ ಸಂತೋಷ ಕೊಡುವಂತಹ ಕೆಲಸ ಬಿಟ್ಟು ಭಗವಂತನಿಗೆ ಪ್ರೀತಿಕರವಲ್ಲದೇ ಇರತಕ್ಕ ಯಾವುದೇ ಕೆಲಸದಲ್ಲೂ ತನ್ನನ್ನು ತೊಡಗಿಸಿಕೊಳ್ಳುವುದನ್ನು ಬಿಡಬೇಕು ಅನ್ನೋದು ಒಂದರ್ಥ. ಜೊತೆಯಲ್ಲಿ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವ ಆಗಲಿ ಬೇರೆ ಆಗಲಿ ಯಾವುದೇ ಕರ್ತವ್ಯ ಕರ್ಮಗಳನ್ನು ಮಾಡುವಾಗ ಕರ್ತೃತ್ವಾಭಿಮಾನವನ್ನು ಬಿಡಬೇಕು. ಯಾವುದೇ ಕರ್ಮವನ್ನು ಆಚರಣೆ ಮಾಡಿದಾಗ ಅದರ ಫಲದ ಬಯಕೆಯನ್ನು ಬಿಡಬೇಕು. ಮತ್ತು ಮಾಡಿದ ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಣ ರೂಪವಾದ ತ್ಯಾಗ ಮಾಡಬೇಕು. ಹೀಗೆ ಇರಬೇಕು. ಇಷ್ಟೆಲ್ಲ ಇದ್ದರೂ ಕೂಡ ಯೋ ಮದ್ಭಕ್ತ ಸಮೇ ಪ್ರಿಯ, ತನ್ನಲ್ಲಿ ಭಕ್ತನಾಗಿರಬೇಕು. ಇದೆಲ್ಲ ಮೌಲ್ಯಗಳನ್ನು ಸಂಪಾದನೆ ಮಾಡಿಕೊಂಡಿರಬಹುದು. ಆದರೆ ಇದೆಲ್ಲ ಮೌಲ್ಯಗಳನ್ನು ಸಂಪಾದನೆ ಮಾಡಿಕೊಂಡಿದ್ದರೂ ಕೂಡ ಭಗವಂತನಲ್ಲಿ ಭಕ್ತಿ ಇಲ್ಲದೇ ಇದ್ದರೆ ಈ ಮೌಲ್ಯಗಳು ಮೌಲ್ಯಹೀನವಾಗತ್ತೆ. ಆದ್ದರಿಂದ ಈ ಎಲ್ಲ ಮೌಲ್ಯಗಳನ್ನು ತುಂಬಿಕೊಂಡು ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇರಬೇಕು. ಅವನು ನನಗೆ ಅತ್ಯಂತ ಪ್ರಿಯ. ಇಲ್ಲಿ 2 ಅಂಶವನ್ನು ಗಮನಿಸಬೇಕು. ಕೇವಲ ನಾನು ಭಕ್ತಿ ಮಾಡ್ತೇನೆ ಅಂಥೇಳಿ ಇಂತಹ ಮಾನವೀಯ ಮೌಲ್ಯಗಳನ್ನು, ಸಾಧಕನ ಮೌಲ್ಯಗಳನ್ನು ತನ್ನಲ್ಲಿ ಅಳವಡಿಸಿಕೊಳ್ಳದೆ ಹೋದರೆ ಅವನು ಪ್ರಾಮಾಣಿಕ ಭಕ್ತನಾಗೋದಿಲ್ಲ. ಆದ್ದರಿಂದ ಅವನು ಭಗವಂತನಿಗೆ ಮೆಚ್ಚುಗೆಯಾಗಲ್ಲ. ಎಲ್ಲ ಸದ್ಗುಣಗಳಿದೆ, ಭಗವಂತನಲ್ಲಿ ಭಕ್ತಿಯೇ ಇಲ್ಲ, ಆಗಲೂ ಅವನು ಭಗವಂತನ ಮೆಚ್ಚುಗೆಗೆ ಪಾತ್ರನಾಗಲ್ಲ. ಯಾಕೆಂದರೆ ಭಗವಂತನ ಭಕ್ತ ಅಂತ ಹೇಳಿಕೊಂಡು ಇಂತಹ ಒಳ್ಳೆತನವನ್ನು ನಾವು ನಮ್ಮಲ್ಲಿ ತುಂಬಿಕೊಳ್ಳದೇ ಇದ್ದಾಗ ಉಳಿದವರು ಏನು ಮಾಡ್ತಾರೆ? ಇವನು ಇಂತಹ ಅಪ್ರಾಮಾಣಿಕನಾಗಿದ್ದಾನೆ. ಧರ್ಮವನ್ನು, ದೇವರನ್ನು ಸಮಾಜ ದ್ವೇಷ ಮಾಡುವ ಹಾಗೆ ನಡ್ಕೋಬಾರ್ದು. ಭಗವದ್ಭಕ್ತರು ಅಂದರೆ ಹೀಗಿರ್ತಾರೆ ಅಂತ ಹೇಳಿದಾಗ ಆಗ ದೇವರ ಬಗ್ಗೆ, ಧರ್ಮದ ಬಗ್ಗೆ ಉಳಿದವರಿಗೆ ಗೌರವ ಹುಟ್ಟುತ್ತೆ. ಹಾಗೆ ನಮ್ಮ ಯಾವುದೇ ದುರ್ವ್ಯವಹಾರಗಳು ನಮ್ಮ ದುರ್ವ್ಯವಹಾರಗಳಿಂದಾಗಿ ಸಮಾಜದಲ್ಲಿ ಧರ್ಮಕ್ಕೆ, ದೈವಕ್ಕೆ ಅಪಮಾನ ಆಗಬಾರ್ದು, ಅದನ್ನು ಅವರು ದ್ವೇಷ ಮಾಡುವ ಹಾಗೆ ಆಗಬಾರ್ದು ಅನ್ನೋ ಎಚ್ಚರಿಕೆ ಭಗವದ್ಭಕ್ತರಿಗೆ ಇರಬೇಕು. ಅದನ್ನು ಇಲ್ಲಿ ಹೇಳಿರ್ತಕ್ಕ ಎಲ್ಲ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿಕೊಂಡರೂ ಭಗವಂತನಲ್ಲಿ ಭಕ್ತಿ ಮಾಡಿದ್ದರೆ ಆವಾಗ ಈ ಎಲ್ಲ ಮೌಲ್ಯಗಳನ್ನು ಒಳಗೊಂಡ ಭಗವಂತನ ಭಕ್ತ ಭಗವಂತನಿಗೆ ಅತ್ಯಂತ ಪ್ರಿಯನಾಗ್ತಾನೆ. ಹಾಗೆ ಅಂತ ಇದ್ದಾರೆ. ಇಲ್ಲಿ ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಭಗವಂತನಲ್ಲಿ ಅವನ ಅನುಗ್ರಹ, ಜ್ಞಾನಭಕ್ತಿ ವೈರಾಗ್ಯಗಳು ಬಿಟ್ಟು ಬೇರೆಯದನ್ನು ಅಪೇಕ್ಷೆ ಪಡದೇ ಇರತಕ್ಕಂಥವನು, ಕ್ಷುದ್ರವಾದ ಕಾಮನೆಗಳಿಗೆ ಬಲಿಯಾಗದೇ ಇದ್ದವನು ಮತ್ತು ಅಂತರಂಗದಲ್ಲಿ ಬಹಿರಂಗದಲ್ಲಿ ಭಗವಂತನ ಸಂತತ ಚಿಂತನೆಯಿಂದ ಪರಿಶುದ್ಧನಾದವನು, ಭಗವಂತನ ಪೂಜಾ ಕಾರ್ಯಕ್ರಮಗಳಲ್ಲಿ, ಭಗವಂತನ ಆರಾಧನೆಗಳಲ್ಲಿ, ಧಾರ್ಮಿಕ ಆಚರಣೆಗಳಲ್ಲಿ ದಕ್ಷನಾದವನು, ಲೋಕ ವ್ಯವಹಾರಗಳಲ್ಲಿ ತನಗೆ ಯಾರು ಏನು ಮಾನಾಪಮಾನಗಳು ಮಾಡಲಿ ಬಿಡಲಿ ತಾನು ಮಾಡಬೇಕಾದ ಅವರಿಗೆ ನಾನೇನೋ ಕೊಡಬೇಕಾಗಿತ್ತು, ಇವರಿಗೆ ನಾನೇನೋ ತಗೊಳ್ಬೇಕಾಗಿತ್ತು, ಈ ಯಾವುದೇ ರೀತಿಯ ಲೋಕ ವ್ಯವಹಾರಗಳ ಬಗ್ಗೆ ಉದಾಸೀನತೆಯನ್ನು ತುಂಬಿಕೊಂಡಿರಬೇಕು. ಮತ್ತು ಯಾರು ಏನೇ ಅಪಮಾನಗಳನ್ನು ಮಾಡಿದ್ರೂ ಕೂಡ ಗತವ್ಯಥಃ ಅಂದರೆ ಅದರಿಂದ ಮಾನಸಿಕ ಕ್ಲೇಶಕ್ಕೆ ಒಳಗಾಗದೇ ಇರುವ ಸ್ಥಿತಿಯನ್ನು ತಲುಪಬೇಕು. ಮತ್ತು ಸರ್ವಾರಂಭ ಪರಿತ್ಯಾಗಿ ಎಲ್ಲ ಕರ್ಮಗಳ ಫಲದ ಬಯಕೆಯನ್ನು ಬಿಡಬೇಕು. ಎಲ್ಲ ಕರ್ಮಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಬೇಕು. ಬೇರೆ ಭಗವಂತನ ಪ್ರೀತಿಕರವಲ್ಲದೇ ಇರತಕ್ಕ ಬೇರೆ ಕಾರ್ಯಕ್ರಮಗಳಲ್ಲಿ ತನ್ನನ್ನು ಅವನು ತೊಡಗಿಸಿಕೊಳ್ಳಬಾರ್ದು. ಹೀಗೆ ಆ ಕರ್ತೃತ್ವ ಅಭಿಮಾನವನ್ನು ಇಟ್ಕೊಂಡಿರಬಾರ್ದು. ಇಂತಹ ವ್ಯಕ್ತಿತ್ವದವನು ನನ್ನಲ್ಲಿ ಭಕ್ತನಾಗಿದ್ದರೆ ಅವನು ನನಗೆ ಅತ್ಯಂತ ಪ್ರಿಯ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂತೂ ಈ ಶ್ಲೋಕಗಳಲ್ಲಿ ಕೃಷ್ಣ ತನಗೆ ಎಂತಹ ಭಕ್ತ ಪ್ರಿಯನಾಗ್ತಾನೆ ಅನ್ನುವ ವಿವರಣೆಯನ್ನು ಕೊಟ್ಟಿದ್ದಾನೆ.
ಇದೇ ಕೃಷ್ಣ ಹಿಂದೆ ಹೇಳಿದ, ಬೇರೆ ಕಡೆಯಲ್ಲಿ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ನಮೇ ದ್ವೇಷ್ಯೋಸ್ತಿ ನ ಪ್ರಿಯ, ನನಗೆ ಯಾರೂ ಪ್ರಿಯರೂ ಇಲ್ಲ, ನನಗೆ ಯಾರೂ ದ್ವೇಷ್ಯರೂ ಇಲ್ಲ ಹಾಗೆ ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ಇಂಥ ಭಕ್ತ ನನಗೆ ಪ್ರಿಯ, ಇಂಥ ಭಕ್ತ ನನಗೆ ಪ್ರಿಯ ಅಂತ ಮೇಲಿಂದ ಮೇಲೆ ಹೇಳ್ತಾನೆ. ಇದೆರಡೂ ವಿರೋಧ ಕಾಣುತ್ತಲ್ಲ ಅಂತ ನಮಗನ್ಸುತ್ತೆ. ಆದರೆ ಅವರವರ ಯೋಗ್ಯತೆಗೆ ಮೀರಿ ಯಾರೂ ನನಗೆ ದ್ವೇಷಕ್ಕೆ ವಿಷಯರಲ್ಲ, ಅವರವರ ಯೋಗ್ಯತೆ ಮೀರಿ ಯಾರೂ ನನಗೆ ಪ್ರೀತಿಗೆ ಪಾತ್ರರಲ್ಲ. ಆ ಮಾತಿನ ಅರ್ಥವನ್ನು ಮಾಡಿಕೊಂಡಾಗ ಯಾವ ವಿರೋಧವೂ ಇಲ್ಲ. ಹೀಗೆ ಕೃಷ್ಣ ಭಕ್ತನಿಗಿರಬೇಕಾದ ವ್ಯಕ್ತಿತ್ವಗಳನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಇದನ್ನೇ ಮುಂದಿನ ಶ್ಲೋಕಗಳಲ್ಲಿ ಇನ್ನಷ್ಟು ವಿವರಣೆ ಕೊಡ್ತಾನೆ. ಆ ಮುಂದಿನ ಶ್ಲೋಕದ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೆ ಪೂಜ್ಯ ಆಚಾರ್ಯರು ನಡೆಸಿಕೊಟ್ಟ 12ನೇ ಅಧ್ಯಾಯದ ಕೆಲವು ಶ್ಲೋಕಗಳ ಪ್ರವಚನವನ್ನು ನಾವು ಆಲಿಸಿದ್ದೇವೆ. ಮತ್ತೆ ಮುಂದೆ ನಾವೀಗ ಭಗವದ್ಗೀತೆಯ ಶ್ಲೋಕಗಳ ಪಾರಾಯಣವನ್ನು ಮುಂದುವರಿಸ್ತಾ ಇದ್ದೇವೆ. ತಾವೆಲ್ಲರಿಗೂ ಕೂಡ ಪುಸ್ತಕಗಳನ್ನು ತೆರೆದಿಟ್ಟುಕೊಳ್ಳ್ರಿ. ನಾವು ಶ್ಲೋಕಗಳನ್ನು ಹೇಳಿಕೊಡ್ತೇವೆ. ತಾವು ತಮ್ಮ ತಮ್ಮ ಮನೆಗಳಲ್ಲೇ ಕುಳಿತು ಆ ಶ್ಲೋಕಗಳನ್ನು ಪಠನೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿಯೋಗೋ ನಾಮ ದ್ವಾದಶೋऽಧ್ಯಾಯಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಶ್ರೀಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ
मय्यावेशितचेतसां मय्यावेशितचेतसां मय्येव मन आधत्स्व मय्येव मन आधत्स्व मयि बुद्धिं निवेशय मयि बुद्धिं निवेशय निवसिष्यसि मय्येव निवसिष्यसि मय्येव अत ऊर्ध्वं न संशयः अत ऊर्ध्वं न संशयः अथ चित्तं समाधातुम् अथ चित्तं समाधातुं न शक्नोषि मयि स्थिरम् न शक्नोषि मयि स्थिरम् अभ्यासयोगेन ततो अभ्यासयोगेन ततो मामिच्छाप्तुं धनञ्जय मामिच्छाप्तुं धनञ्जय अभ्यासेऽप्यसमर्थोऽसि अभ्यासेऽप्यसमर्थोऽसि मत्कर्म परमो भव मत्कर्म परमो भव मदर्थमपि कर्माणि मदर्थमपि कर्माणि कुर्वन् सिद्धिमवाप्स्यसि कुर्वन् सिद्धिमवाप्स्यसि अथैतदप्यशक्तोऽसि अथैतदप्यशक्तोऽसि कर्तुं मद्योगमाश्रितः कर्तुं मद्योगमाश्रितः सर्वकर्मफलत्यागम् सर्वकर्मफलत्यागम् ततः कुरु यतात्मवान् ततः कुरु यतात्मवान् श्रेयो हि ज्ञानमभ्यासात् श्रेयो हि ज्ञानमभ्यासात् ज्ञानाध्यानं विशिष्यते ज्ञानाध्यानं विशिष्यते ध्यानात् कर्मफलत्यागः ध्यानात् कर्मफलत्यागः त्यागात् शान्तिरनन्तरम् त्यागात् शान्तिरनन्तरम् अद्वेष्टा सर्वभूतानाम् अद्वेष्टा सर्वभूतानां मैत्रः करुण एव च मैत्रः करुण एव च निर्ममो निरहङ्कारः निर्ममो निरहङ्कारः समदुःखसुखक्षमी समदुःखसुखक्षमी सन्तुष्टः सततं योगी सन्तुष्टं सततं योगी यतात्मा दृढनिश्चयः यदात्मा दृढनिश्चयः मय्यर्पितमनो बुद्धिः मय्यर्पितमनो बुद्धिः यो मद्भक्तः स मे प्रियः यो मद्भक्तः स मे प्रियः यस्मान्नो द्विजते लोकः यस्मान्नो द्विजते लोकः लोकान्नो द्विजते च यः लोकान्नो द्विजते च यः हर्षामर्षभयोद्वेगैः हर्षामर्षभयोद्वेगैः मुक्तो यः स च मे प्रियः मुक्तो यः स च मे प्रियः अनपेक्षः शुचिर्दक्षः अनपेक्षशुचिर्दक्षः उदासीनो गतव्यतः उदासीनो गतव्यतः सर्वारम्भपरित्यागी सर्वारम्भपरित्यागी यो मद्भक्तः स मे प्रियः यो मद्भक्तः स मे प्रियः यो न हृष्यति न द्वेष्टि यो न हृष्यति न द्वेष्टि न शोचति न काङ्क्षति न शोचति न काङ्क्षति शुभाशुभपरित्यागी शुभाशुभपरित्यागी भक्तिमान् यः स मे प्रियः भक्तिमान् यः स मे प्रियः समशत्रौ च मित्रे च समशत्रौ च मित्रे च तथा मानापमानयोः तथा मानापमानयोः शीतोष्णसुखदुःखेषु शीतोष्णसुखदुःखेषु समः सङ्गविवर्जितः समस्सङ्गविवर्जितः तुल्यनिन्दास्तुतिर्मौनी तुल्यनिन्दास्तुतिर्मौनी
निर्मौनी सन्तुष्टो येन केनचित् सन्तुष्टो येन केनचित् अनिकेतस्थिरमतिः अनिकेतस्थिरमतिः भक्तिमान् मे प्रियो नरः भक्तिमान् मे प्रियो नरः ये तु धर्म्यामृतमिदम् ये तु धर्म्यामृतमिदम् यथोक्तं पर्युपासते यथोक्तं पर्युपासते श्रद्धधानामत्परमाः श्रद्धदानामत्परमाः भक्तास्तेतीव मे प्रियाः भक्तास्तेतीव मे प्रियाः इति श्रीमद्भगवद्गीतासूपनिषत्सु इति श्रीमद्भगवद्गीतासु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे भक्तियोगो नाम भक्तियोगो नाम द्वादशोऽध्यायः द्वादशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीविजयो भूतिः तत्र श्रीविजयो भूतिः ध्रुवा नीतिर्मतिर्मम ಧ್ರುವ ನೀತಿರ್ಮತಿರ್ಮಮ. ಶ್ಲೋಕವನ್ನು ಪಠನ ಮಾಡುವ ಸಂದರ್ಭದಲ್ಲಿ ಜ್ಞಾತಾಜ್ಞಾತವಾಗಿ ನಮ್ಮಿಂದ ಉಂಟಾದ ದೋಷಗಳನ್ನು ಪರಿಮಾರ್ಜನೆ ಮಾಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯದಕ್ಷರ ಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಕೈಗಳನ್ನು ಮುಗಿದುಕೊಂಡು ಭಗವಂತನಿಗೆ ಈ ಎಲ್ಲ ಕರ್ಮವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ 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 ಅರ್ಥಿನಾಂ ನಿಧಯೇ ಅರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮೋ
ವೆಂಕಟೇಶಾಯ.